ಮಂಗಳೂರು ನಗರ ಭಾಗದಲ್ಲಿ ಮಂತ್ರಿಗಳೇ ಹೆಚ್ಚಿನ ಖಾಸಗಿ ಬಸ್ಸುಗಳೇ ಸಿಟಿ ಬಸ್ಸಸ್ಗಳು ಸರ್ವಿಸ್ನಲ್ಲಿದೆ. ನಂದು ನಗರ ಭಾಗ ಆದ ಕಾರಣ ಸಿಟಿ ಬಸ್ಸಸ್ಗಳು ಅಲ್ಲಿ ಸರಿಸುಮಾರು 400 ಸಿಟಿ ಬಸ್ಸಸ್ಗಳು ನೀವು ಪರ್ಮಿಟ್ ಕೊಟ್ಟಿದ್ರು ಕೂಡ ಆರ್ಥಿಕವಾಗಿ ಅವರಿಗೆ ಅಷ್ಟು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ತುಂಬಾ ಸಿಟಿ ಬಸ್ಸಸ್ಗಳು ಅವರು ಓಡಾಟ ಮಾಡಲ್ಲ. ಆ ಓಡಾಟ ಮಾಡದ ಕಾರಣ ಕೆಲವು ಕಡೆಗಳಲ್ಲಿ ನಾವು ಸರ್ಕಾರಿ ಬಸ್ಸಸ್ಗಳನ್ನ ಈ ಹಿಂದೆ ಹಾಕಿದ್ವಿ, ಸರ್ಕಾರಿ ಸಿಟಿ ಬಸ್ಸಸ್ಗಳು. ಆ ಸರ್ಕಾರಿ ಸಿಟಿ ಬಸ್ಸಸ್ಗಳು ಹಾಕಿದ್ದು ಕೂಡ ಕೆಲವಾರು ಸರ್ಕಾರಿ ಸಿಟಿ ಬಸ್ಸಸ್ಗಳು ತಮ್ಮ ಇಲಾಖೆಯಿಂದ ಕೂಡ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ನಾನು ಉದಾಹರಣೆಗೆ ತಮ್ಮ ಹತ್ರ ಕೇಳುವಂಥದ್ದು, ನನ್ನ ಪ್ರಶ್ನೆಯಲ್ಲಿ ನನಗೆ ಒಂದು ಕೆಲವು ಹೇಳ್ತೇನೆ, ಅದನ್ನು ತಾವು ತಮ್ಮ RTO ಅವರಿಗಿರ್ಬೋದು, ನಾನು RTO ಅವರಿಗೆ 3 ಬಾರಿ ಪತ್ರ ಕೊಟ್ಟೆ, ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೇನೆ ಮತ್ತು ಬಸ್ ಸಂಘದ ಅಧ್ಯಕ್ಷರಿಗೂ ಪತ್ರ ಕೊಟ್ಟಿದ್ದೇನೆ 3 ಬಾರಿ. ಆ ಬಸ್ಸಸ್ಗಳು ಓಡಾಡ್ತಾ ಇಲ್ಲ, ಬಸ್ಸುಗಳು ಓಡಾಡಬೇಕು, ಅವರು ಆ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಬರಬೇಕು ಕೆಲಸಕ್ಕೆ ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಓಡಿಸುವಂತ ಪ್ರಯತ್ನಗಳು ಮಾಡಬೇಕು ಅಂತ ಹೇಳಿದ್ರೆ RTO ಅವರಿಗೆ ಹೇಳಿದ ನಂತರ 1-2 ದಿವಸ ಓಡುತ್ತೆ, ಮತ್ತೆ ಓಡಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಇವತ್ತು ಹೇಳ್ತೇನೆ, ನನ್ನ ಕ್ಷೇತ್ರದ ಶಕ್ತಿನಗರ ಸ್ಟೇಟ್ ಬ್ಯಾಂಕ್ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಸ್ಟೇಟ್ ಬ್ಯಾಂಕ್ ಶಕ್ತಿನಗರ ಸರ್ಕಾರಿ ಬಸ್ಗಳಿದ್ದವು, ಈಗ ಇಲ್ಲ. ಸ್ಟೇಟ್ ಬ್ಯಾಂಕ್ ಬಜಾಲ್ ಸರ್ಕಾರಿ ಬಸ್ಗಳಿದ್ದವು, ಸಿಟಿ ಬಸ್ಸಸ್ಗಳು ಅದಿಲ್ಲ. ಈಗ ಸ್ಟೇಟ್ ಬ್ಯಾಂಕ್ ಪಡೀಲ್ ಕನ್ನಗುಡ್ಡೆ ಸಿಟಿ ಬಸ್ಸಸ್ ಇತ್ತು, ಈಗ ಓಡಾಡ್ತಾ ಇಲ್ಲ. ಬೋಳೂರು ಮಾತಾಮೃತನದ ಮೇಲಿನಿಂದ ರೈಲ್ವೆ ಸ್ಟೇಷನ್ ಸಿಟಿ ಬಸ್ ಸರ್ಕಾರಿ ಬಸ್ ಓಡ್ತಾ ಇತ್ತು, ಅದು ಓಡಾಡ್ತಾ ಇಲ್ಲ. ಅದರ ನಂತರ ಪ್ರೈವೇಟ್ ಬಸ್ಗಳು ನಾನು ಹೇಳ್ತೀನಿ, ಈಗ ಪ್ರೈವೇಟ್ ಬಸ್ಗಳು ಮಂಗಳಾದೇವಿ ಟು ಜಲ್ಲಿಗುಡ್ಡೆ 3 ಬಸ್ಸಸ್ ಓಡಾಡ್ತಾ ಇತ್ತು, ಒಂದೇ ಓಡಾಡ್ತಾ ಇದೆ ಪ್ರೈವೇಟ್ ಅಲ್ಲಿ. ಅದೇ ರೀತಿ ಬಜಾಲ್ ಟು ಸ್ಟೇಟ್ ಬ್ಯಾಂಕ್ 9 ನಂಬರ್ನ ಬಸ್ಸು, ಅದು ದಿನಕ್ಕೆ ಟೋಟಲ್ ಆಗಿ ಎಷ್ಟು ಟ್ರಿಪ್ ಹೊಡಿಬೇಕು ಅದರ 25% ಟ್ರಿಪ್ ಹೊಡಿತಾ ಇಲ್ಲ. ಅದರ ನಂತರ ಬಜಾಲ್ ಪಡಪು ಕೊಟ್ಟಾರ, ಮಂಗಳಾದೇವಿ ಟು ಸರಿಪಳ್ಳ, ಸ್ಟೇಟ್ ಬ್ಯಾಂಕ್ ಟು ಸರಿಪಳ್ಳ, ಶಕ್ತಿನಗರ ಪ್ರೀತಿನಗರ ಟು ಶಕ್ತಿನಗರ. KDPಯಲ್ಲಿ ಕೇಳಾಯ್ತು, ಉಸ್ತುವಾರಿ ಸಚಿವರ ಹತ್ರ ಕೇಳಾಯ್ತು, DC ಅವರ ಹತ್ರ ಕೇಳಾಯ್ತು, RTO ಅವರ ಹತ್ರ ಕೇಳಾಯ್ತು. ಇನ್ನು ನನಗೆ ಉಳಿದಿದೆ ಇಲ್ಲಿ ಒಂದು ಕೇಳುದು, ಇಲ್ಲಿಯೂ ಮಂತ್ರಿಗಳು ಅದನ್ನು ಓಡಿಸ್ಕೊಟ್ರೆ ಸಾಕು, ಇಲ್ಲಾದ್ರೆ ನಾನು ಜನರಿಗೆ ಏನ್ ಹೇಳ್ಬೇಕು ಹೇಳಿ. ನಾನು 3 ಬಾರಿ RTO ಅವರಿಗೆ ಪತ್ರ ಕೊಟ್ಟಿದ್ದೇನೆ. KDP ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸರಿಸುವಾಗ ಪ್ರಶ್ನೆ ಎತ್ತಿದ್ದೇನೆ, ಈ ಬಸ್ ಇತ್ತು 3 ಬಾರಿ ಎತ್ತಿದ್ದೇನೆ. ಅದಕ್ಕೆ ಹೇಳ್ತೇನೆ, ಈ ಎಲ್ಲ ಸಿಟಿ ಬಸ್ಸಸ್ಗಳು ಅವರು ಕೊಟ್ಟಂತ ಪರ್ಮಿಟ್ನವರು ಅವರು ಓಡಿಸ್ಕೊಳ್ಬೇಕು, ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅಂತ 10-15 ರೂಟಿನ ಬಸ್ಗಳು ಓಡಾಡ್ತಾ ಇಲ್ಲ. ಈಗ ಕೆಲವೊಂದು ಖಾಸಗಿ ಬಸ್ ಪರ್ಮಿಟ್ ತಗೊಳ್ತಾರೆ, ಸರಿಯಾಗಿ ಓಡಿಸುವುದಿಲ್ಲ. ಸೊ ಅಲ್ಲಿ RTO ಅವರು ಕರೆದು ಹೇಳ್ಬೇಕು, ಒಂದು ಓಡಿಸಬೇಕು ಅಥವಾ ಇಲ್ಲ ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು, ಬೇರೆಯವರಿಗೆ ಅದು ಪರ್ಮಿಟ್ ಕೊಡಿ, ಬೇರೆಯವ್ರಿಗೆ ಯಾಕುವರ್ ಹಾಕಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರ ಕಳಕಳಿ ಅರ್ಥ ಆಗಿದೆ ಸಭಾಧ್ಯಕ್ಷರೇ. ಒಂದು ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಬರ್ತಾ ಇದೆ, 100 ಮಂಗಳೂರಿಗೆ ಬರುತ್ತೆ ಸಭಾಧ್ಯಕ್ಷರೇ. ಅಂದ್ರೆ ಮಂಗಳೂರು ಸುತ್ತಮುತ್ತ ಎಲ್ಲರಿಗೂ ಅನುಕೂಲ ಆಗುತ್ತೆ. 5 ಎಕರೆ ಜಾಗನೂ ರೆವಿನ್ಯೂನವರು ಕೊಟ್ಟಿದ್ದಾರೆ, ಅಲ್ಲಿ ಡಿಪೋನು ಕೂಡ ಕಟ್ತೀವಿ. ಅದರಲ್ಲಿ ಹೆಚ್ಚಿನ ಬಸ್ಸಸ್ ತಗೊಂಡಿದ್ದಾರೆ, ಅಧ್ಯಕ್ಷ ಕ್ಷೇತ್ರಕ್ಕೆ ಕೊಂಡೋಗಿದ್ದಾರೆ ಹೆಚ್ಚಿನ ಬಸ್ಸಸ್. ನಮ್ಮ ನಗರದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲಲ್ಲ, ಚೆಂಬು ಕೊಟ್ಟಿದ್ದಾರೆ, ಎಲ್ಲ ಹೆಚ್ಚಿನ ಅಧ್ಯಕ್ಷ ಕೊಂಡಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ಓಡಾಡಿಸ್ತಾ ಇದ್ದೀರಿ ನೀವು, ಡಿಪ್ಪೋ ನಮ್ಮ ಕ್ಷೇತ್ರದಲ್ಲಿ ಬಸ್ಸಲ್ಲಿಗೆ ಬರಲೇಬೇಕಲ್ಲ. ಅಧ್ಯಕ್ಷ, ನೀವು ಎಷ್ಟು ಹುಷಾರಿದ್ದೀರಿ ಅಂತ ಹೇಳಿದ್ರೆ ಹೆಚ್ಚಿನದವರಿಗೆ ಕೊಂಡೋಗಿದ್ದಾರೆ, ಅವ್ರ ಹತ್ರ ಇವತ್ತು ಅಧಿಕಾರ ಇದೆ, ಮೇಲ್ಪೀಠದಲ್ಲಿ ಕೂತ್ಕೊಂಡಿದ್ದಾರೆ, ತಗೊಂಡಿದ್ದಾರೆ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಗರ ಭಾಗದ ಬಸ್ಸುಗಳು ನೀವು RTO ಅವರಿಗೆ ಮತ್ತು ನಿಮ್ಮ ಇವರಿಗೆ ಕಮಿಷನರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಯಾವುದೇ ನಗರ ಭಾಗದ ಪ್ರೈವೇಟ್ ಬಸ್ ಇರ್ಬೋದು, ಸರ್ಕಾರಿ ಬಸ್ ಇರ್ಬೋದು, ಆ ನಗರದ ಸಿಟಿ ಬಸ್ಸಸ್ಗಳು ಸರಿಯಾಗಿ ಓಡಾಡಬೇಕು, ದಯವಿಟ್ಟು ಅರ್ಥ ಮಾಡಿಕೊಡಿ. ಸರ್ಕಾರಿ ಬಸ್ಸು ಯಾರು ಪರ್ಮಿಟ್ ತಗೊಂಡು ಓಡಿಸ್ತಿಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ. ಆಮೇಲೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಬರೋಕ್ ಮುಂಚೆ ನಾನು ನಾಳೆನೇ MD ಅವರು ಕರೆದು ಅಲ್ಲಿರ್ತಕ್ಕಂಥ ಮಂಗಳೂರು ಇಲ್ಲಿಗೆ DC ಇಲ್ಲಿ ಕರೆಸಿ ನಿಮ್ಮನ್ನು ಕೂಡ ಕರೆಸಿ ನಿಮ್ಮ ಎಲ್ಲಾ ಕೆಲಸ ಕೂಡ ಮಾಡ್ಕೊಡಿ.